ನಮಸ್ಕಾರ, ನಾನು ಬಸವರಾಜು. ಒಂದೇ ವಿಡಿಯೋ. ಈ ಮಾತುಗಳನ್ನು ಕೇಳೋಕ್ಕೂ ಮುಂಚೆ ಆ ದೃಶ್ಯವನ್ನು ನೀವು ನೋಡಿದ್ರಿ ನೋಡಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಕಾಂಗ್ರೆಸ್ ಶಾಸಕರೇನಿದ್ರು ಆ ಭಾಗಕ್ಕೆ ಮಂತ್ರಿ ಸ್ಥಾನದ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮಂತ್ರಿ ಸ್ಥಾನ ನಮ್ಮ ಭಾಗಕ್ಕೆ ಕೊಟ್ಟಿಲ್ಲ ಅಂತ ಆಕ್ರೋಶಗೊಂಡಿದ್ರು. ಆ ಎಲ್ಲ ಕಾಂಗ್ರೆಸ್ ಶಾಸಕರನ್ನು ಕೂರಿಸ್ಕೊಂಡು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಪೊನ್ನಣ್ಣ ಅವರು ಕೂತು ಮಾತಾಡುವಂತಹ ದೃಶ್ಯ. ತುಂಬ ಸೂಕ್ಷ್ಮವಾಗಿ ಆ ವಿಷುವಲನ್ನು ನೀವು ನೋಡಿದ್ರೆ ಮಾಜಿ ಸಚಿವ MC ಸುಧಾಕರ್ ಅವರಿದ್ದಾರೆ, ಕೊತ್ತೂರು ಮಂಜು ಅವರಿದ್ದಾರೆ, ಮಂಜುನಾಥ್ ಅವರು ಕೋಲಾರ ಶಾಸಕರು, ನಾರಾಯಣ ಸ್ವಾಮಿ ಅವರಿದ್ದಾರೆ, ನಂಜೇಗೌಡರಿದ್ದಾರೆ ಮಾಲೂರು ಶಾಸಕರು. ನಂತರದಲ್ಲಿ ನೀವು ಪ್ರದೀಪ್ ಈಶ್ವರ್ ಅವರನ್ನು ನೋಡಬಹುದು, ಜೊತೆಯಲ್ಲಿ ಸುಬ್ಬಾರೆಡ್ಡಿ ಅವರನ್ನು ಬಾಗೇಪಲ್ಲಿಯ ಶಾಸಕರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರರಾಗಿ ಆಯ್ಕೆಯಾಗಿ ನಂತರ ಕಾಂಗ್ರೆಸ್ಗೆ ಬೆಂಬಲಿಸಿರುವಂತಹ ಪುಟ್ಟಸ್ವಾಮೇಗೌಡರು, ಜೊತೆಯಲ್ಲಿ MLC ಅನಿಲ್ ಕುಮಾರ್ ಅವರು, ನಾರಾಯಣ ಸ್ವಾಮಿ ಬಂಗಾರಪೇಟೆಯ ಶಾಸಕರು, ಇಷ್ಟು ಜನ ಇರುವ ದೃಶ್ಯವನ್ನು ನೀವು ನೋಡ್ಬೋದು. ಆದರೆ ಒಬ್ಬರು ಕಾಣಿಸ್ಲಿಲ್ಲ. ಅವರು ಇರಬೇಕಿತ್ತು. ಯಾಕೆ? ಅವರು ಶಾಸಕರಲ್ವ? ಅವರು ಶಾಸಕರಲ್ಲ, ಬದಲಾಗಿ ಶಾಸಕಿ. ಅವರ ಬಗ್ಗೆ ಕೂಡ ಬಾಗೇಪಲ್ಲಿಯ ಶಾಸಕ ಸುಬ್ಬಾರೆಡ್ಡಿ ಅವರು ಗಂಭೀರವಾದ ಒಂದು ಆರೋಪ ಮಾಡಿದರು. ಯಾಕೆ ನಮ್ಮ ಭಾಗಕ್ಕೆ ಯಾರಿಗೂ ಅವಕಾಶ ಸಿಗಲಿಲ್ಲ, ಅದಕ್ಕೆ ಕಾರಣ ತಂದೆ ಮಗಳು ಅನ್ನುವಂತಹ ಗಂಭೀರ ಆರೋಪ ಮಾಡಿದರು. ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ಒಬ್ಬರಲ್ಲ ಇಬ್ಬರಲ್ಲ 7-8 ಶಾಸಕಿಯರು ಚೆಕ್ಮೇಟ್ ಇಟ್ಟಂತೆ ಕಾಣುತ್ತೆ. ಇರೋದೊಂದು ಹುದ್ದೆ, ಮಹಿಳಾ ಕೋಟಾದಲ್ಲಿ ಒಬ್ಬರಿಗೆ ಕೊಡಬೇಕಾ? ಇಬ್ಬರು ಕೊಟ್ಟರೆ ತಪ್ಪೇನು? ಅಂದರೆ ಮತ ಹಾಕುವಂತಹ ಹೆಣ್ಣು ಮಕ್ಕಳು ಕಮ್ಮಿ ಇದ್ದಾರಾ? ಅವರ ಕೋಟಾ ಲೆಕ್ಕ ಯಾಕೆ ಒಂದೇ ಇರುತ್ತೆ? ಇಬ್ಬರಿಗೆ ಮೂವರಿಗೆ ಯಾಕೆ ಕೊಡೋದಿಲ್ಲ? ಒಂದು ಜಾತಿಯ ಆಧಾರದಲ್ಲಿ, ಪ್ರಾದೇಶಿಕತೆಯ ಆಧಾರದಲ್ಲಿ, ನಾರಿ ಶಕ್ತಿ, ಸಾಮಾಜಿಕ ನ್ಯಾಯದ ಒಂದು ಚೌಕಟ್ಟಿನಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಿಸುವ ರೀತಿಯಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡಬಹುದಾಗಿತ್ತು. ಈ ಲೆಕ್ಕಕ್ಕೆ ನೋಡಿದ್ರೆ ನೋಡಿ, ಇದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಲೆಕ್ಕ ಒಂದು. ಅಲ್ಲೊಬ್ಬರು ಶಾಸಕಿ ಕಾಣಿಸ್ಲಿಲ್ಲ. ಅವರು ನಂಬರ್ 1. ಯಾರವರು? KGF ಶಾಸಕಿ ರೂಪಕಲಾ ಶಶಿಧರ್ ಅವರು, ಮುನಿಯಪ್ಪ ಅವರ ಪುತ್ರಿ. ಒಂದು ಚರ್ಚೆ ಆಗ್ತಿರೋ ವಿಚಾರ, ಮುನಿಯಪ್ಪ ಅವರು ರಾಜೀನಾಮೆ ಕೊಟ್ಟು ಆ ಜಾಗಕ್ಕೆ ಮಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಪ್ರಾತಿನಿಧ್ಯದ ಜೊತೆಯಲ್ಲಿ ಮಹಿಳಾ ಕೋಟವು ಕೂಡ ಸಿಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲೇ ಈ ಹೆಣ್ಣುಮಗಳು ಕಾಣಿಸ್ಲಿಲ್ಲ, ರೂಪಕಲಾ ಶಶಿಧರ್ ಅವರು. ಒಂದು ವೇಳೆ ಅವರಿಗೆ ಆ ಮಹಿಳಾ ಕೋಟಾದ ಮಂತ್ರಿ ಸ್ಥಾನವನ್ನು ಕೊಡಬಹುದಾ ಅನ್ನೋ ಚರ್ಚೆಗಳೇನಿದ್ವು, ಅದಕ್ಕೆ ಪೂರಕವಾದ ವಿಡಿಯೋ ಸಾಕ್ಷಿಯನ್ನು ನುಡಿತಿದೆ. ನಂಬರ್ 1. ಎರಡನೇದು, ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಮೂವರನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಬೆಳಗಾವಿ ಭಾಗದಲ್ಲಿ ಸುಸ್ತಾಗೋದ್ರು. ಕಾರಣ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸಂಪುಟಕ್ಕೆ ತಗೋಬೇಕು ಅನ್ನುವಂತಹ ಮಹದಾಸೆ ಇತ್ತು. ಈಗಲೂ ಕೂಡ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಬಹುದಾದಂತಹ ಎಲ್ಲ ಸಾಧ್ಯತೆಗಳನ್ನು ತೆರೆದಿಟ್ಕೊಂಡೇ ಉಮಾಶ್ರೀ ಅವರನ್ನು ಕಟ್ಟ ಕಡೆ ಗಳಿಗೆಯಲ್ಲಿ ಅವರು ಕೂಡ ಈ ರೇಸಲ್ಲಿದ್ದರು. ಅವರನ್ನು ವಿಧಾನ ಪರಿಷತ್ನ ಉಪಸಭಾಪತಿಯ ಸ್ಥಾನಕ್ಕೆ ಒಬ್ರಿಗಲ್ಲ ಇಬ್ಬರಿಗೆ, ಹಿಂದುಳಿದವ್ರಿಗೆ ಹೋಗ್ರಿ ಅಂತ, ಇಷ್ಟೇ ನಿಮ್ಮ ಯೋಗ್ಯತೆ. ಹಿಂದುಳಿದವರು, ಅದು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಮಂಕಾಳ ವೈದಂಗೂ ಉಪ ಸಭಾಪತಿ, ಉಮಾಶ್ರೀ ಅವ್ರಿಗೂ ಉಪಸಭಾಪತಿ, ಇಷ್ಟೇ. ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದ ಸರ್ಕಾರದಲ್ಲಿ ಹಿಂದುಳಿದವರಿಗೆ ಮತ್ತು ಮಹಿಳೆಯರಿಗೆ ಇರುವಂತಹ ಯೋಗ್ಯತೆ ಇಷ್ಟೇ ಅನ್ನೋ ರೀತಿಯಲ್ಲಿ ಆ ಕೇಸ್ ಮುಗಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೊಂದು ಅವಕಾಶ ಆಯಿತಾ? ಇನ್ನೂ ರೇಸಲ್ಲೇ ಉಳ್ಕೊಂಡಿದ್ದಾರಾ? ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಂತಹ ಮಾತು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬರು ಮಹಿಳಾ ಕೋಟಾದಲ್ಲಿ ಅವಕಾಶ ಕೊಡಬೇಕು, ನೀವು ಖನಿಜಾ ಫಾತಿಮಾ ಅವರನ್ನು ಆ ಆಯ್ಕೆಯಾಗಿ ಉಳಿಸಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ತರುವ ಮೂಲಕ ಎಲ್ಲ ಕಡೆ ಚೆಕ್ಮೇಟ್ ಇಟ್ಟರು. ಎಲ್ಲ ನಾಯಕರಿಗೂ ಕೂಡ ಪರಸ್ಪರ ವಿರೋಧಾಭಾಸ ಆಗೋ ರೀತಿಯಲ್ಲಿ, ಗೊಂದಲ ಆಗೋ ರೀತಿಯಲ್ಲಿ, ಗೋಜಲು ಆಗೋ ರೀತಿಯಲ್ಲಿ ಇವತ್ತೇನಿಷ್ಟು ಬಂಡಾಯ, ಶಾಸಕರ ಆಕ್ರೋಶ ಎಲ್ಲಕ್ಕೂ ಕಾರಣ ಆಗಿದ್ದು ಮಹಿಳಾ ಕೋಟಾದ ಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡ ನಡೆ ಅಥವಾ ಚಾಣಾಕ್ಷ ನಡೆ ಏನಾದರೂ ಅನ್ಕೋಬಹುದು. ಖನಿಜಾ ಫಾತಿಮಾ
ಈಗ ಅವ್ರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡಬಹುದು ಮಹಿಳಾ ಕೋಟಾದಡಿಲಿ. ಜಮೀರ್ ಅಹಮದ್ ಖಾನ್ ಮತ್ತೊಬ್ಬರು ಮಗಳು ಯಾರ್ದೋ ಒಂದು ರಿಸೈನ್ ಆಗಬಹುದು ಅನ್ನೋ ಲೆಕ್ಕದಲ್ಲಿ ನೋಡಿ ನಾಗೇಂದ್ರ ಅವರ ಚರ್ಚೆ ಆಗ್ತಿದೆ, ರಾಜೀನಾಮೆ ಬೇಕು. ಹಾಗಾದರೆ ಬಳ್ಳಾರಿ ಭಾಗಕ್ಕೆ ಯಾರಿಗೂ ಅವಕಾಶ ಮಾಡಿಕೊಡ್ಬೋದು? ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅವಕಾಶ ಸಿಗಬಹುದು. ಆ ಹೆಣ್ಣು ಮಗಳ ಒತ್ತಾಯ ಬೇಡಿಕೆ ಕೂಡ ಆ ಭಾಗದಲ್ಲಿ ಇದೆ. ಯಾಕೆ ಕೊಡಬಾರ್ದು? ನಾಗೇಂದ್ರ ಅವರಾಗಿದ್ದರು, ಅವ್ರ ಮೇಲೊಂದು ಆರೋಪ ಇದೆ. ಅದೇ ಸಮಾಜಕ್ಕೆ ಸೇರಿದ ಮಹಿಳಾ ಕೋಟಾದ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಹೆಣ್ಣು ಮಗಳಿಗೆ ಅವಕಾಶ ಸಿಗುತ್ತೆ. ಇದಿಷ್ಟೇನಾ? ಗಾಯತ್ರಿ ಶಾಂತೇಗೌಡರ ಲೆಕ್ಕ ತಂದಿದ್ದೇನೆ. ಕುಂದಾನಗರಿಯ ನಾಯಕಿಯೊಬ್ಬರನ್ನು ಮಂತ್ರಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಿರಬಹುದು. ಇಲ್ಲಾಂದರೆ ಯಾಕೆ ಸುಮ್ಮನೆ ತಲೆ ಮೇಲೆ ಹೇಳ್ಕೊತಾರೆ? ನೋಡಿ, ಗಾಯತ್ರಿ ಶಾಂತೇಗೌಡರು ವಿಚಾರ ಬಂತು. ಟೆಕ್ನಿಕಲಿ ಅವರಿನ್ನೂ ಪರಿಷತ್ ಸದಸ್ಯೆಯಾಗಿ ಪ್ರಮಾಣವಚನ ಸ್ವೀಕರಿಸಿರಲಿಲ್ಲ. ಏಕಾಏಕಿ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಕರೆಸಿದ್ರು. ಕೊನೆ ಗಳಿಗೆಯಲ್ಲಿ ಅದು ಡ್ರಾಪ್ ಆಯಿತು. ಅಲ್ಲೂ ಕೂಡ ನೋಡಿ ಫೈಟ್ ಇದೆ. ಗಾಯತ್ರಿ ಶಾಂತೇಗೌಡರ ಅಥವಾ ಆರತಿ ಕೃಷ್ಣ ಅವರದ್ದೇ ಸಮಾಜದ ಹೆಣ್ಣುಮಗಳಿಗೂ ಕೂಡ ಅವಕಾಶ ಕೊಡಬಹುದಿತ್ತು. ಅದು ಕೂಡ ಸಾಧ್ಯ ಆಗಲಿಲ್ಲ. ಈ ಎಲ್ಲ ಲೆಕ್ಕ ನೋಡಿ ಒಬ್ಬೇ ಒಬ್ಬರನ್ನು ಮಂತ್ರಿ ಮಾಡಲೇಬೇಕು, ಅದು ಮಹಿಳಾ ಕೋಟಾದಲ್ಲಿ, ಅದು ಅದೇ ನಾಯಕಿ ಆಗಿರಬೇಕು ಅನ್ನೋ ಮುಖ್ಯಮಂತ್ರಿಗಳ ವಿಶಿಷ್ಟ ವಿಶಾಲ ಹೃದಯದ ವಿವೇಚನಾಧಿಕಾರಕ್ಕೆ ಬಿಟ್ಟಂತಹ ಒಂದು ಆಯ್ಕೆಯ ಕಾರಣಕ್ಕೆ ಇಷ್ಟೆಲ್ಲ ಗೊಂದಲ, ವಿವಾದ, ಆಕ್ರೋಶ, ಬಂಡಾಯ, ಕಿಚ್ಚು, ಬೇಗುದಿ ಎಲ್ಲವೂ ಕೂಡ ಕಾರಣ ಆಗಿದೆ ಅನ್ನೋದಕ್ಕೆ. ಈ ನೋಡಿ, ಡಾಟ್ಸನ್ನು ಒಟ್ಟಿಗೆ ಸೇರಿಸ್ಬಿಟ್ರೆ ರೂಪಕಲಾ ಶಶಿಧರ್ ಅವ್ರಿಗೆ ಇಲ್ದಂಗೆ ಮಾಡಿದ್ರು. ಗಾಯತ್ರಿ ಶಾಂತೇಗೌಡರ ಹೆಸರನ್ನು ತಂದು ಬೇರೆಯವ್ರಿಗೆ ಖನಿಜಾ ಫಾತಿಮಾ ಅವರನ್ನು ಹೋಲ್ಡ್ ಮಾಡಲಿಕ್ಕೋ, ಉಮಾಶ್ರೀ ಅವ್ರಿಗೆ ಅವಕಾಶ ಸಿಗದಂತೆ ಮಾಡಲಿಕ್ಕೋ, ಅಥವಾ ಅನ್ನಪೂರ್ಣ ತುಕಾರಾಮ್ ಅವ್ರಿಗೂ ಕೂಡ ಅವಕಾಶ ಸಿಗದಂತೆ ಮಾಡಿ, ಕಟ್ಟ ಕಡೆದ ಆರತಿ ಕೃಷ್ಣ ಅವ್ರಿಗೂ ಸಿಗದಂತೆ ಮಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತಂದು ಕೂರಿಸುವಂತಹ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಿದ್ದಾರ ಮುಖ್ಯಮಂತ್ರಿಗಳು ಅನ್ನೋದು ಸ್ಪಷ್ಟ ಆಗುತ್ತೆ. ನೋಡಿ, ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಶಾಸಕರನ್ನು ಕೂರಿಸ್ಕೊಂಡು ತಲೆ ಕೆಸ್ಕೊಬಿಡ್ರಿ, ನಿಮಗೆ ಎಷ್ಟೆಷ್ಟು ಬೇಕಷ್ಟು ಅನುದಾನ ಕೊಡ್ತೀವಿ, 2 ನಿಗಮ ಮಂಡಳಿ ಕೊಡ್ತೀವಿ, 1.5 ವರ್ಷದಲ್ಲಿ ನಿಮಗೆ ಎತ್ತಿನ ಹೊಳೆ ನೀರನ್ನು ತಂದು ಬಿಟ್ಟುಬಿಟ್ಟು ತುಮಕೂರಿಗೆ ಬಂದಿಲ್ಲ, ತಂದು ಬಿಟ್ಟು ಬಿಡ್ತೀವಿ ಅನ್ನುವಂತಹ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರ ಒಂದು ಮಾತು, ಇಷ್ಟೆಲ್ಲ ರಾದ್ಧಾಂತಗಳಾಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕನಸು, ಬಹುದೊಡ್ಡ ಆಸೆ, ಹೆಬ್ಬಯಕೆ, ಅವರೊಬ್ಬರನ್ನು ಸಚಿವೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವರೆಲ್ಲರಿಗೂ ಈಗಲೂ ಆಸೆಯನ್ನು ಹುಟ್ಟಿಸಿದ್ದಾರೆ. ಫೈನಲಿ ಯಾರು ಆಯ್ಕೆ ಆಗ್ತಾರೋ ಗೊತ್ತಿಲ್ಲ. ರೂಪಕಲಾ ಶಶಿಧರ್ ಅವರಿಗೆ ಆಯ್ಕೆ ಮಾಡೋದಾದರೆ ಅವ್ರ ತಂದೆದು ಕಿತ್ಕೋಬೇಕಾಗತ್ತೆ, ಕಿತ್ಕೊಂಡೇ ಕೊಡಬೇಕಾಗತ್ತೆ. ನಾಗೇಂದ್ರ ಅವ್ರದ್ದು ಕಿತ್ಕೊಂಡು ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಅಥವಾ ಜಮೀರ್ ಅವರ ಕಡೆಯಿಂದ ಆ ಸ್ಥಾನವನ್ನು ತಗೊಂಡು ಖನಿಜಾ ಫಾತಿಮಾ ಅವ್ರಿಗೋ, ಯಾಕೆ ಇಂಥದ್ದೊಂದು ಬೇಕಿರಲಿಲ್ಲ. ಇಂಥದ್ದೊಂದು ವಿವಾದವನ್ನು ಹೈಕಮಾಂಡ್ ಹೇಳಿತ್ತು, ಇಬ್ಬರು ಕೊಡಬಹುದಿತ್ತು. ಆ ಕೆಲಸ ಮಾಡದೆ ಅತಿ ಜಾಣ್ಮೆಯನ್ನು ಪ್ರದರ್ಶನ ಮಾಡೋಕೆ ಹೋಗಿ ಇವತ್ತು ಮಹಿಳಾ ಮಂತ್ರಿಯೇ ಇಲ್ಲದಂತಹ ಒಂದು ಅಧಿವೇಶನ ಮುಗಿಸ್ತಿದ್ದಾರೆ. 27ನೇ ತಾರೀಕು ಮುಗಿದೋಗುತ್ತೆ. ಇವೆಲ್ಲವೂ ಕೂಡ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಇಡಬೇಕೋ ಇಟ್ಟು ಪಾಠ ಕಲಿಸೋದಿಲ್ವಾ? ಕಮೆಂಟ್ ಮಾಡಿ.